ಇವನಿಗೆ 100 ವರ್ಷ. ಇವನನ್ನ ಹೀಗೆ ನೋಡ್ತಿದ್ರೆ ತುಂಟಾಟ ಮಾಡ್ತಾ ಮನೆಯೆಲ್ಲ ಓಡಾಡ್ಕೊಂಡು ಆಟಗಳಾಡ್ತಿದ್ದೆ ನೆನಪಾಗುತ್ತೆ. ನಮ್ ಕೈ ಬೆರಳು ಹಿಡ್ಕೊಂಡು ಓಡಾಡ್ತಿದ್ದ ಮಗು ಇವನು ಈಗ ಬೇರೆಯವ್ರ ಕೈ ಹಿಡಿದು ಜೀವನ ಪೂರ್ತಿ ನಡೆಸೋಂಥವನಾಗಿದ್ದಾನೆ. ಜಾನಕಿ, ಮೊದಲನೇ ಸಲ ಸೀನುನ ಎಲ್ಲಿ ನೋಡಿದ್ವಿ ನೆನಪಿದ್ಯಾ? ಎಲ್ಲ ನೆನಪಿದೆ. ಆಗಷ್ಟೇ ಕಣ್ಣು ಬಿಟ್ಟು ಯಾವುದೋ ಲೋಕದಿಂದ ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಎಲ್ಲರನ್ನೂ ನೋಡ್ತಾ ಪುಟ್ಟ ಪುಟ್ಟದಾಗಿ ಪಿಳಿ ಪಿಳಿ ಅಂತ ಕಣ್ಣು ಬಿಟ್ಟುಕೊಂಡು ಅವರಮ್ಮನ ಕೈನಲ್ಲಿ ನೋಡ್ದಂತ ಮಗು ಇದು. ಬನ್ರಿ ಒಳಗೆ ಬಾ ಪದ್ಮ. ಅಣ್ಣ, ನಿನ್ ಸೋದರಳಿಯ ಎತ್ಕೋ ಅಣ್ಣ. ಮೊದಲು ನೀನ್ ಅತ್ಗೆ ಕೊಡಮ್ಮ. ಇವನ್ ಯಾವಾಗ ಬರ್ತಾನೆ ಅಂತ ಕಾಯ್ತಾನೆ ಇದ್ಲು. ತಗೋ ಅತ್ಗೆ. ಇಲ್ಲಿ ಕುಡು 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 ಬಡು 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 ಬಡು. ಅಯ್ಯಯ್ಯೋ, ಅಲ್ಲಿ ನೋಡಿ ಇವನ್ನ. ನನ್ನ ಮುದ್ದು ಕೃಷ್ಣ ಇವನು. ಅಯ್ಯೋ, ಇಲ್ಲಿ ನೋಡಿ ನನ್ ಕೆನ್ನೆ ಮುಟ್ತಾ ಇದ್ದಾನೆ. ಏನೋ ಕಂದ, ನಿನ್ನ ನಗುಯಿಂದ ಈ ಮನೆ ಬೆಳಗ್ತಾ ಇದೆ ಕಣೋ ಕಂದ. ನಿನ್ ಪುಟ್ ಪುಟ್ ಕಣ್ಣಿಂದ ನೋಡು 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 ಚಿನ್ನ, ನೋಡು. ಲೋ ಕೃಷ್ಣ, ನೀನ್ ಮನೆ ಕಾಲಿಟ್ಟ ತಕ್ಷಣ ಈ ಮನೆಗೆ ಕಳೆ ಕಳೆ ಬಂದ್ಬಿಡ್ತು. ಅಮ್ಮ, ಅಳಿಯ ಬಂದ್ಕೊಳ್ಳೆ ಅದಕ್ಕೆ ನೋಡು ಎಷ್ಟು ಖುಷಿಯಾಗಿದ್ದಾರೆ. ಶಿವರಾಜು, ನಮ್ಮ ಮನೆಗ್ ಬಂದಿರೋ ಮೊದಲನೇ ಅತಿಥಿಯಪ್ಪ ಇವನು. ಇವನು ನಮ್ಮನೆ ದೇವರು. ರೀ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇಲ್ಲಿ ಕೊಡು ಜಾನಕಿ. ಏನೋ ಹಾಗೆ ನೋಡ್ತಿದ್ಯಾ? ನಾನ್ ಕಣೋ ನಿನ್ ಸೋದರ ಮಾವ. ನೋಡಿದ್ಯಾ ಪದ್ಮ, ಇವ್ ನನ್ನ ನೋಡ್ ನಗ್ತಿದ್ದಾನೆ. ನಿಮ್ಮನ್ನ ಬಿಡಲ್ಲ ಅಂತಿದ್ದೇನೆ ಭಾವನವ್ರೆ. ಇವನ್ ಬಿಡೋದಕ್ಕೆ ನಾವ್ ಇವನನ್ನ ಬಿಡ್ಬೇಕಲ್ಲ. ಪದ್ಮ, ಇವನು ನಿನ್ನ ಮಗನೇ ಆದ್ರೂ ನಮ್ಮ ಮಗನ್ ಥರನೇ ಬೆಳೆಸ್ತೀವಿ. ನಿನ್ ನೆರಳಲ್ಲ ಅವ್ನ್ ಬೆಳೆಯೋದು ಅವನ ಅದೃಷ್ಟ ಅತ್ಗೆ. ನಿಮ್ ಕಣ್ಮುಂದೆ ಬೆಳೆದ್ರೆ ನಮ್ಗೆ ಅದಕ್ಕಿಂತ ಇನ್ನೇನ್ ಬೇಕಮ್ಮ. ನಮ್ಮ ಮನೆಗೆ ಮೊದಲನೇ ಮಗ ಇವನು. ಇವನಿಗೆ ಯಾವ ಕೊರತೆನೂ ಬರಬಾರ್ದು. ಇವನ್ ಕೇಳಿದ್ ಯಾವುದಕ್ಕೂ ಇಲ್ಲ ಅನ್ಬಾರ್ದು. ನೀನಿರುವಾಗ ಅವನ್ ಏನ್ ಕೊರತೆ ಆಗುತ್ತೋ. ಇವನ್ ವರ್ಷೇಲ್ ನನ್ನ ಅಳಿಯಾನೇ ಆದ್ರೂ ನನ್ನ ಸ್ವಂತ ಮಗನ ಹಾಗೆ ಬೆಳೆಸ್ತೀನಿ. ಇವತ್ತಿಂದ ನಮ್ಮ ಮನೆಗ್ ಬಂದಿರೋ ಈ ದೇವ್ರನ್ನ ಕಾರು ಕೆಳಗಡೆ ಇರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಅಲ್ಲೇನು ಕಂದ, ಅಲ್ಲೇನು ಬಂಗಾರ, ಅಲ್ಲೇನೆ. ಒಂದ್ ವೇಳೆ ಆದ್ಯನ ಬೇರೆ ಯಾರಿಗಾದ್ರೂ ಮದ್ವೆ ಮಾಡ್ಕೊಟ್ಬಿಟ್ಟಿದ್ರೆ ಅವಳ ಮನೆಗೆ ಹೋಗಿ ಹೇಗಿರ್ತಾಳೋ ಏನೋ ಅನ್ನೋ ಭಯ ನನ್ನನ್ನ ಕಾಡಕ್ ಶುರು ಆಗ್ತಿತ್ತು. ಆ ಭಯ ಬರಬಾರ್ದು ಅಂತ ಆದ್ಯನ ಮದ್ವೆ ಮಾಡ್ಕೊಂಡು ನಮ್ಮ ಕಣ್ಣು ಮುಂದೆನೆ ಇರೋ ಹಾಗೆ ಮಾಡ್ತಿದೀಯ. ಅದು ನನಗೆ ತುಂಬಾ ಸಂತೋಷ ಆಗ್ತಿದೆ ಸೀನು. ಓ, ನೀನೇನೋ ನಮಗ್ ಹೇಳ್ಬೇಕು ಅಂತ ಬಂದ್ರೆ ನಮಗ್ ನಿನ್ ಮೇಲಿರೋ ಪ್ರೀತಿ ಬಗ್ಗೆನೇ ಮಾತಾಡ್ತಾ ಇದೀವಿ. ಹೇಳು, ಏನ್ ಮಾತಾಡ್ಬೇಕು ಹೇಳು ಸೀನು. ಇವ್ನು ಮಾತಾಡೋದು ಏನಿದೆ ಭಾವನವ್ರೆ? ಆಶೀರ್ವಾದ ತಗೊಳಕ್ ಬಂದೆ ಅಂತ ಹೇಳಿದ್ನಲ್ಲ, ಅಲ್ವೇನೋ? ತಗೊಳ್ಳೋ, ಆಶೀರ್ವಾದ ತಗೋ. ಅಲ್ಲಿ ಪುರೋಹಿತರು ಬೊಂಬಡ ಆಡ್ಕೋತಾ ಇದಾರೆ. ತಗೋ ಬೇಗ. ಹೌದು ಮಾವ, ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಬಂದೆ. ಕಲ್ಯಾಣ ಮಸ್ತು.
ಹೇಳು ಸೀನು. ಹೋಗಪ್ಪ, ಹೊರಗಡೆ ನಾವೇ ಬರ್ತೀವಿ. ಏಯ್ ಬಾರೋ ಬೇಗ, ನಡಿಯೋ. ಏ ಛೀ, ಹೊಲದಲ್ಲಿ ನಿಲ್ಸೋ ದೃಷ್ಟಿ ಬೊಮ್ಮೆ ಥರ ಯಾಕೆ ನಿಂತಿದ್ದೀರಾ? ಅಲ್ಲಿ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ನಡ್ರಿ ನೀನ್ ಕೂಡ ಬರೋ. ಲೋ, ನೀನ್ ಹೇಳಿದ್ದೇನೋ ಮಾಡ್ತಾ ಇರೋದು ಏನೋ. ಮಾವನ್ ಮುಂದೆ ನಿಂತ್ಕೊಂಡು ಅವ್ರು ಇಷ್ಟಪಟ್ಟು ಮಾಡ್ತಿರೋಂಥ ಮದ್ವೆನ ಇಷ್ಟ ಇಲ್ಲ ಅಂತ ಹೇಳಕ್ ನನಗೆ ಮನ್ಸಾಗ್ಲಿಲ್ಲ ಅಮ್ಮ. ಅಂದ್ರೆ ಏನೋ, ಈಗ ಅವಳನ್ ಮದ್ವೆ ಮಾಡ್ಕೋತೀಯಾ? ನನಗ್ ಕೊಟ್ಟಿರೋ ಮಾತಿಗೆ ತಪ್ಪ್ತ್ಯಾ? ಮಾವನ್ಗೆ ನನಗೆ ಹೇಳಕ್ಕಾಗಲ್ಲ. ನಿನಗೆ ಕೊಟ್ಟಿರೋ ಮಾತನ್ನ ತಪ್ಪೋ ಹಾಗಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಲೋ ಸೀನು, ಅಂದ್ರೆ ಏನಾಗತ್ತದ್ಗೆ? ಆದ್ಯನ ಮದ್ವೆ ಆಗ್ಬಿಡ್ತಾನ? ಅವಳನ್ನ ಸೊಸೆಯಾಗಿ ನೀನ್ ಒಪ್ಕೊಳ್ಳೇಬೇಕಾ? ಇಲ್ಲ ಪಾರ್ವತಿ, ಹಾಗ್ ಮಾತ್ರ ನಡಿಬಾರ್ದು. ಯಾವುದೇ ಕಾರಣಕ್ಕೂ ಅವಳು ನನ್ ಸೊಸೆ ಆಗ್ಬಾರ್ದು. ಹಾ, ಏನಾದ್ರೂ ಮಾಡ್ಲೇಬೇಕು.